ಇಲ್ಲಿ ನಾನು ಒಂದು ಕಪ್ ಇದಿದೆಯಲ್ಲ ಬೇಸನ್ ಫುಲ್ಲು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಇದನ್ನ ಪೀಸ್ ಮಾಡ್ಕೊಳ್ತೀವಿ. ಇದು ಇವಾಗ ಸೊಳೆ ಎಲ್ಲ ಎತ್ತಿಟ್ಕೊಂಡಿರೋದು ನಾವು. ಇದನ್ನ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀವಿ ನೋಡಿಲ್ಲಿ. ಇದನ್ನ ಸ್ವಲ್ಪನೇ ಪೀಸ್ ಇದಿಷ್ಟನ್ನು ಮಾಡ್ಕೊಳ್ಬೇಕು. ಈಗ ಅದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪ ಮಾಡಿರೋದನ್ನ ತೋರಿಸ್ತಾ ಇರೋದು. ಇಲ್ಲಿ 2 ಪಾವು ಅಕ್ಕಿ ನೆನೆಸಿಟ್ಕೊಂಡಿದ್ದೀವಿ, ಅಂದರೆ 2 ಲೋಟ. ನೀವು ಯಾವ ಅಳತೆಯಲ್ಲಿ ತೊಗೊಳ್ತೀರೋ ಆ ಅಳತೆಯಲ್ಲಿ 2 ಲೋಟ ಅಕ್ಕಿ ನೆನೆಸ್ಕೊಂಡಿದ್ದೀವಿ. ಒಂದು 4ರಿಂದ 4 ಅವರ್ ಸಾಕು ಅನಿಸುತ್ತೆ. 4 ಅವರ್ ನೆನೆಸಿರೋದು ಅಕ್ಕಿದು, 4ರಿಂದ 5. ಹಾಗೆ ನೋಡಿ, ಸೊಳೆಯನ್ನು ಪೂರ್ತಿ ನಾವು ಪೀಸ್ ಚಿಕ್ಕ ಪೀಸ್ ಮಾಡ್ಕೊಂಡಿರೋದು. ಇದು ಕಾಯಿ ತುರಿ ಒಂದು ಮುಕ್ಕಾಲು ಕಪ್ಪು, ಒಂದು ಕಾಲು ಕಪ್ಪು ಬೆಲ್ಲ, ಹಾಗೆ ಪೆಪ್ಪರ್ ಪೌಡ್ರನ್ನು ಹಾಕಿರೋದು. ಪೆಪ್ಪರ್ ಪೌಡರು ಮತ್ತು ಅರಿಶಿನ ಪುಡಿಯನ್ನು ಹಾಕ್ಕೋಬೋದು ನೀವು. ಇವಾಗ ನಾವು ಈ ಹಲಸಿನ ಸೊಳ್ಳೆ ಮತ್ತು ಕಾಯನ್ನು ಒಟ್ಟಿಗೆ ರುಬ್ಕೋಬೇಕು. ಮಿಕ್ಸಿಗೆ ನಾವು ಮೊದಲಿಗೆ ಹಲಸಿನ ಹಣ್ಣನ್ನ ಸೊಳ್ಳೆನ ಬಿಡಿಸಿ ಚಿಕ್ಕ ತುಂಡನ್ನಾಗಿ ಮಾಡ್ಕೊಂಡಿರುತ್ತಲ್ವ, ಪೀಸ್ ಮಾಡ್ಕೊಂಡಿರುವ ಹಲಸಿನ ಹಣ್ಣು ಸೊಳ್ಳೆ ಮತ್ತು ಕಾಯನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ತೇವೆ. ಇಷ್ಟು ಸೊಳ್ಳೆನ ನಾವು ಅದಕ್ಕೆ ಇವಾಗ ಹಾಕ್ಕೋಬೇಕು. ಇಡೀ ಸೊಳ್ಳೆನ ಬಿಡಿಸಿ ಅದನ್ನ ಚಿಕ್ಕ ಪೀಸಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ಆ ಸೊಳ್ಳೆ ಎಲ್ಲ ಸರಿಯಾಗಿ ನೈಸ್ ಆಗಲ್ಲ, ಸಣ್ಣದಾಗಲ್ಲ, ನೀಟಾಗಿ ರುಬ್ಬಕ್ಕಾಗಲ್ಲ. ಅದರಲ್ಲಿ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ನಮ್ಮ ಹಳ್ಳಿ ಸೈಡಲ್ಲಿ ಈ ಥರ ಮಾಡ್ತಾರೆ. ನಾವು ಊರಿಗೆ ಬಂದಿದ್ದೀನಿ, ಹಾಗಾಗಿ ಊರಲ್ಲಿ ಮಾಡ್ತಾ ಇರೋದನ್ನ ನೋಡ್ತಾ ಇರ್ಬೋದು. ಇಷ್ಟೊಂದು ಸೊಳ್ಳೆನೂ ಹಾಕ್ಕೊಳ್ತಾ ಇದ್ದೀವಿ. ನೀವು ತುಂಬ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ರುಬ್ಕೊಂಡು ಹಾಕ್ಕೋಬೋದು. ಅದಕ್ಕೆ ನೋಡ್ತಾ ಇರ್ಬೋದು ನೋಡಿ. ಜಾಸ್ತಿ ರುಬ್ಬಕ್ಕೆ ಹಿಡಿಯಲ್ಲ ಮಿಕ್ಸಿ ಅಂದರೆ ನೀವು 2 ಸರಿ ರುಬ್ಕೊಳ್ಬೋದು. ಸ್ವಲ್ಪನೇ ನೋಡ್ತಾ ಇರ್ಬೋದು. ಇಲ್ಲಿ ಅದಕ್ಕೆ ನಾನು 2 ಪಾವು 2 ಲೋಟ ಅಕ್ಕಿ, ಹಾಗೆ ಒಂದು ಮುಕ್ಕಾಲು ಕಪ್ಪು ಕಾಯಿ ತುರಿ, ಒಂದು ಕಾಲು ಕಪ್ಪು ಬೆಲ್ಲ. ಕಾಲು ಕಪ್ ಬೆಲ್ಲ ಸಾಕಾಗುತ್ತೆ. ಯಾಕಂದರೆ ಇದಕ್ಕೆ ಸ್ವೀಟ್ ಹಲಸಿನ ಹಣ್ಣು ತುಂಬ ಸಿಹಿ ಇರೋದ್ರಿಂದ ಕಾಲು ಕಪ್ ಸಾಕಾಗುತ್ತೆ. ಆದರೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಸಿಹಿ ಇಷ್ಟ ಅಂತ. ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಬೆಲ್ಲ ಸಿಹಿ ಜಾಸ್ತಿ ಬೇಕು, ಕಡುಬು ಅಂದರೆ ನೀವು ಜಾಸ್ತಿನೇ ಸಿಹಿ ಹಾಕ್ಕೋಬೋದು. ನೋಡಿ, ಅಮ್ಮ ಒಂದು ಟೈಮ್ ಸ್ವಲ್ಪನ ರುಬ್ಕೊಳ್ತಾರೆ, ಆಮೇಲೆ ಮತ್ತೆ ಇನ್ನು ಸ್ವಲ್ಪನ 2 ಟೈಮಲ್ಲಿ ರುಬ್ಕೊಳ್ತಾರೆ ಅದನ್ನ. ನೋಡ್ತಾ ಇರ್ಬೋದು ನಿಮಗೆ. ಒಂದು ಟೈಮ್ ರುಬ್ಬಿದ ನಂತರ ಇನ್ನೊಂದು ಟೈಮ್ ರುಬ್ತಾರೆ. ನೀವು ಇದಕ್ಕೆ ಏಲಕ್ಕಿನೂ ಒಂದು 3-4 ಏಲಕ್ಕಿನೂ ಗುದ್ಕೊಂಡು ಹಾಕ್ಕೋಬೇಕು. ಪೆಪ್ಪರ್ ಪೌಡರು 1 ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿ. ಪೆಪ್ಪರ ಇಡೀ ಹಾಕಿದರೆ ಅದು ರುಬ್ಬಲ್ಲ, ಸಿಕ್ಕಲ್ಲ ಕಲ್ಲಿಗೆ. ಅದಕ್ಕಾಗಿ ಪೆಪ್ಪರ್ ಪೌಡರು, 4ರಿಂದ 5 ಏಲಕ್ಕಿ, ಒಂದು ಮುಕ್ಕಾಲು ಕಪ್ ಕಾಯಿ ತುರಿ, ಅರ್ಧ ಕಪ್ ಕಾಯಿ ತುರಿ ಸಾಕಾಗುತ್ತೆ. ಬೆಲ್ಲ 1/4 ಕಪ್ಪು. ನೋಡಿ, ರುಬ್ಕೊಂಡಿರೋದು. ಮೊದಲಿಗೆ ಹಲಸಿನ ಹಣ್ಣು ಮತ್ತು ಕಾಯಿ ತುರಿನ ರುಬ್ಕೊಂಡು ಹಾಕಿದ್ದರು, ಆಮೇಲೆ ಬೆಲ್ಲ ಹಾಕಿ ರುಬ್ಕೊಂಡ್ರು. ಇವಾಗ ಅಕ್ಕಿಯನ್ನು ರುಬ್ಕೊಂಡು ಹಾಕ್ತಾರೆ. ಬೆಲ್ಲನ ಮಿಕ್ಸ್ ಮಾಡ್ತಾರೆ. ತಿರುಗಿರುವಂಥ ಬೆಲ್ಲ ಇದು. ಇದನ್ನು ಈಗ ಹಾಕಿ ಕಲಿಸ್ತಾರೆ. ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದಕ್ಕೊಂದು ಹೊಂದ್ಕೋಬೇಕು. ಅದು ಗಂಟು ಇರಬಾರ್ದು. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾರೆ ಅಂತ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಹದದಲ್ಲೇ ಇರಬೇಕು. ನೀವು ಇಡ್ಲಿ ಥರ ಬೇಯಿಸಿದ್ರೆ ಇಡ್ಲಿ ಕಪ್ ಇರುತ್ತಲ್ವ, ಇಡ್ಲಿ ಕಪ್ಪಿಗೆ ಅಕ್ಕಿನೂ ಈ ಥರ ಇದನ್ನ ಹಾಕಿ ಮಾಡ್ಬೋದು, ಬೆಟರ್ನ ಹಾಕಿ. ಇಲ್ಲಾಂದರೆ ನೀವು ಬಾಳೆ ಎಲೆಯಲ್ಲಿ ಹಾಕಿ ಇದನ್ನು ಇಕ್ಕೆ ಟೈಪ್ ಬರುತ್ತಲ್ಲ, ಕಡುಬು ಅಂತ ನಮ್ಮ ಕಡೆ ಸಿಹಿ ಕಡುಬು ಹಲಸಿನ ಹಣ್ಣಿಂದು, ಅದನ್ನು ಮಾಡ್ತಾಯಿದ್ದೀವಿ. ಇಷ್ಟು ಹದ ಇದ್ರೆ ಸಾಕು. ನೀರು ಹಾಕ್ಕೊಂಡ್ರೆ ಜಾಸ್ತಿ ನೀರು ಆಗಿಬಿಡುತ್ತೆ. ಇದು ಬೆಟರ್ ಹದ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ಇದು. ನೋಡ್ತಾ ಇರ್ಬೋದು. ಈ ಹದಕ್ಕೆ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ವಾ?
ಸೂಪರಾಗಿ ಕಾಣ್ತಾ ಇದೆ. ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರುತ್ತೆ. ಕಾಯಿ, ಅಕ್ಕಿ ಮತ್ತು ಬೆಲ್ಲ ಎಲ್ಲ ಹಾಕಿರೋದ್ರಿಂದ. ಇವಾಗ ಇಡ್ಲಿ ಬೇಯಿಸಿರೋ ಇಡ್ಲಿ ಬೇಯಿಸ್ತಿರೋವಲ್ಲ ಆ ತಟ್ಟೆಯಲ್ಲಿ, ಆ ಇಡ್ಲಿ ಪಾತ್ರೆಯಲ್ಲಿ ನಾವು ಬಾಳೆ ಎಲೆಯನ್ನು ಹಾಕ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀವಿ. ಅದರಲ್ಲೇ ಬೇಯಿಸಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದ್ವಿ. ನಮ್ಮ ಹಳ್ಳಿ ಕಡೆಯಲ್ಲಿ ಹೀಗೆ ಮಾಡೋದು. ಇವಾಗೆಲ್ಲ ಟ್ರೆಡಿಷ್ನಲ್ಲಾಗಿ ಮಾಡ್ತಾರೆ.